ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಬನ್ನಿ, ಇವತ್ತು ನಾನು ಕ್ವಿಕ್ ಆ್ಯಂಡ್ ಸಿಂಪಲ್ಲಾಗಿ ಬ್ರೆಡ್ ಆಮ್ಲೆಟ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೀವು ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಬನ್ನಿ, ಇವತ್ತು ನಾನು ಒಂದು 4 ಬ್ರೆಡ್ ಸ್ಲೈಸ್ ತೊಗೊಂಡು ಆ ಬ್ರೆಡ್ ಆಮ್ಲೆಟ್ ಯಾವ ರೀತಿ ಮಾಡೋದು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಯಾರು ಬೇಕಾದರೂ ಮಾಡ್ಕೊಳ್ಬೋದು ಅಂತಲೇ ಹೇಳ್ಬೋದು. ಸೊ ಇದು ನಾನು ಕೂಡ ನನ್ನ ಮಗನಿಗೆ ಮಾಡಿಕೊಡ್ತಾ ಇದ್ದೀನಿ. ಸೊ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಕ್ಕಳಿರೋ ಹಾಗಿದ್ದರೆ ನೀವು ಕೂಡ ಮಾಡಿಕೊಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಎಲ್ಲರೂ ಮನೇಲೂ ಕಾಮನ್ ಆಗಿ ಮೊಟ್ಟೆ ಇರುತ್ತೆ, ಬ್ರೆಡ್ಡು ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಯಾವಾಗಲೂ ನಾವು ಒಂದೇ ಥರ ಅಡುಗೆ ಮಾಡಿಕೊಟ್ಟು ಮಕ್ಕಳಿಗೆ ಏನಾದರೂ ಬೋರ್ ಆಗಿದ್ದಿದ್ರೆ ನೀವು ಈ ರೀತಿ ಕೂಡ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಫಸ್ಟಿಗೆ ನಾನು ಒಂದು ತವ ಮೇಲೆ 1 ಟೇಬಲ್ ಸ್ಪೂನಷ್ಟು ಆಯಿಲ್ ಸ್ವಲ್ಪನೇ ಹಾಕ್ಕೊಂಡು ಎರಡೂ ಕಡೆನೂ ನಾನು ರೋಸ್ಟ್ನ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ನಾನು ಬ್ರೆಡ್ನ ರೋಸ್ಟ್ನ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಮಾಡ್ಕೊಳ್ಳಿ. ನಾನೊಂದು 4 ಬ್ರೆಡ್ನ ರೋಸ್ಟ್ನ ಮಾಡ್ಕೊಳ್ತಾ ಇದ್ದೀನಿ. ಮತ್ತು 3 ಮೊಟ್ಟೆನ ತೊಗೊಂಡಿದ್ದೀನಿ ಇಲ್ಲಿ. ಅವು 4 ಬ್ರೆಡ್ನ ರೋಸ್ಟ್ ಮಾಡ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ. ಅದಾದಮೇಲೆ ನಾನು ಇದಕ್ಕೆ 3 ಎಗ್ನ ತೊಗೊಳ್ತಾ ಇದ್ದೀನಿ. 3 ಎಗ್ನ ತೊಗೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಜನಕ್ಕೆ ಮಾಡಬೇಕು ಅಷ್ಟು ಎಗ್ನ ಕೂಡ ನೀವು ತೊಗೊಳ್ಬೋದು. ಇಲ್ಲಿ ನಾನು ಒಂದು ಬೌಲ್ಗೆ ಈಗ ರೋಸ್ಟ್ ಮಾಡಿ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ. ಒಂದು ಬೌಲ್ಗೆ ಈಗ ನಾನು 3 ಮೊಟ್ಟೆನ ಒಡೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಸಿಂಪಲ್, ಯಾರ್ಯಾರಿಗೆ ಅಡುಗೆ ಮಾಡೋದಕ್ಕೆ ಬರಲ್ಲ ಸೊ ಅವರು ಕೂಡ ಈ ಒಂದು ರೆಸಿಪಿನ ಟ್ರೈ ಮಾಡ್ಬೋದು ಅಂತಲೇ ಹೇಳ್ಬೋದು. ಮತ್ತು ಯಾರಿಗಾದರೂ ಹೊಟ್ಟೆ ಹಸಿವಾಗ್ತಾಯಿದೆ ಅಂದಾಗ ಕ್ವಿಕ್ ಆ್ಯಂಡ್ಸ್ ಬೇಗನೆ ನೀವು ಮಾಡಿಕೊಡ್ಬೋದು ಅಂತಲೇ ಹೇಳ್ಬೋದು. ತುಂಬಾ ರುಚಿಯಾಗಿರುತ್ತೆ ಮತ್ತು ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಈಗ ನಾನು 3 ಮೊಟ್ಟೆನ ಒಡೆದು ಹಾಕ್ಕೊಂಡಿದ್ದೀನಿ. ಈಗ ಅದಕ್ಕೆ ನಾನು 2 ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ಕೊಂಡು ಎರಡು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ, ಒಂದು ಚಿಟಿಕೆ ಅರಿಶಿನ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ನ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲೋ ವೈಟು ಅದೆಲ್ಲ ಕ್ಲೀನಾಗಿ ಒಂದೇ ಪ್ರಮಾಣದಲ್ಲಿ ಬರೋ ಥರ ನಾನು ಮಿಕ್ಸ್ನ ಮಾಡ್ಕೊಳ್ತಾ ಇದ್ದೀನಿ. ನೀವೇನಾದರೂ ನಿಮ್ಮ ಮಕ್ಕಳಿಗೆ ಮಾಡಿಕೊಡ್ತಾ ಇದ್ದೀರಾ ಅಂದರೆ ನೀವು ಹಸಿರು ಮೆಣಸಿನ್ಕಾಯಿನ ನೀವು ಸ್ಕಿಪ್ನ ಮಾಡ್ಬೋದು, ಏನಕ್ಕಂದರೆ ಮಕ್ಕಳು ಮೆಣಸಿನ್ಕಾಯಿ ತಿನ್ನಲ್ಲ. ಸೊ ದೊಡ್ಡವ್ರಿಗೆ ಆಗೋದಿದ್ರೆ ನೀವು ಮೆಣಸಿನ್ಕಾಯಿನ ಮಾಡಿಕೊಡಿ. ಮತ್ತು ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿಲ್ಲ ಇದರಲ್ಲಿ. ನೀವು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಕೊತ್ತಂಬರಿ ಸೊಪ್ಪನ್ನ ಕೂಡ ನೀವು ಆ್ಯಡ್ ಮಾಡ್ಕೊಳ್ಳಿ. ನನ್ನ ಹತ್ರ ಎದ್ದಿಲ್ಲ, ಅದಕ್ಕೆ ನಾನು ಹಾಕ್ಕೊಂಡಿಲ್ಲ. ನೀವು ಆ್ಯಡ್ ಮಾಡ್ಕೊಳ್ಳಿ, ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಈಗ ನಾನು ತವಾಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ತವ ಬಿಸಿ ಆದಮೇಲೆ ಅದಕ್ಕೆ ನಾನು ಮಾಡಿಟ್ಕೊಂಡಿರೋ ಮೊಟ್ಟೆ ಮಿಶ್ರಣನ ನಾನು ಈಗ ಒಂದೆರಡು ಸೌಟಷ್ಟು ನಾನು ಹಾಕ್ಕೊಂಡು ಬ್ರೆಡ್ನ ಏನು ನಾನು ರೋಸ್ಟ್ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ನಾನು ಒಂದೊಂದು ಬ್ರೆಡ್ಡನ್ನೇ ಇಟ್ಕೊಳ್ತಾ ಇದ್ದೀನಿ. ನೀವೇನಾದರೂ 2 ಬ್ರೆಡ್ ಇಟ್ಕೊಳ್ಬೇಕು ಅಂದ್ರೂ ಅದು ನಿಮ್ಮ ಇಷ್ಟ, ನಿಮ್ಮ ಪ್ರಕಾರ 2 ಬ್ರೆಡ್ ಇಟ್ಕೊಂಡು ಮಾಡೋದು ಆಗಿದ್ರೂ ಕೂಡ ನೀವು 2 ಬ್ರೆಡ್ಡನ್ನು ಇಟ್ಕೊಂಡು ಮಾಡ್ಕೋಬೋದು. ನಾನಿಲ್ಲಿ ಒಂದೊಂದೇ ಬ್ರೆಡ್ ನನ್ನ ಮಗನಿಗೋಸ್ಕರ ಮತ್ತು ನನಗೋಸ್ಕರ ಮಾಡೋದ್ರಿಂದ ನಾನು ಒಂದೊಂದು ಬ್ರೆಡ್ನೇ ಇಟ್ಕೊಳ್ತಾ ಇದ್ದೀನಿ. ಸೊ ನೀವೇನಾದರೂ 2 ಮಾಡ್ಕೋಬೇಕಂದ್ರೆ ಆ ಕಡೆ ಒಂದು ಈ ಕಡೆ ಒಂದು ಇಟ್ಕೊಂಡು ನೀವು 2 ಬ್ರೆಡ್ನೂ ಕೂಡ ನೀವು ಮಾಡ್ಕೊಳ್ಬೋದು. ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿಯ ನೀವು ಮಾಡ್ಕೊಳ್ಬೋದು ಅಂತಲೇ ಹೇಳ್ಬೋದು. ತುಂಬಾ ಅದ್ಭುತವಾಗಿರುತ್ತೆ, ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ನನ್ನ ಮಗನಿಗೂ ಕೂಡ ತುಂಬಾ ಇಷ್ಟ ಆಯಿತು ಈ ಒಂದು ಬ್ರೆಡ್ ಆಮ್ಲೆಟು. ನಿಮ್ಮ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರನೇ ನೀವು ನಿಮ್ಮ ಮಕ್ಕಳಿಗೆ ಮಾಡಿಕೊಡೋದನ್ನು ಮರಿಬೇಡಿ. ಸೊ ನಾನಿಲ್ಲಿ 3 ಮೊಟ್ಟೆನ ತೊಗೊಂಡಿದ್ದೀನಲ್ವ, ಸೊ ಅದಕ್ಕೋಸ್ಕರ ನನಗೆ ಒಂದು 3 ಬ್ರೆಡ್ ಸ್ಲೈಸ್ನ ಕೂಡ ಮಾಡೋ ಥರ ಆಗಿದೆ. ನೀವು ನೋಡಿಕೊಂಡು ಎಷ್ಟು ಮೊಟ್ಟೆ ಬೇಕು, ಎಷ್ಟು ಬ್ರೆಡ್ ಬೇಕು ಅಂತ, ಎಷ್ಟು ಜನಕ್ಕೆ ಮಾಡ್ತಾಯಿದ್ದೀರಾ ಅಂತ ಹೇಳ್ಬಿಟ್ಟು ನೋಡಿಕೊಂಡು ಮಾಡ್ಕೊಳ್ಳಿ. ನಿಮ್ಗೆ ಏನಾದರೂ ಇಬ್ಬರಿಗೆ ಬೇಕಂದರೆ ಒಂದು 4 ಬ್ರೆಡ್ ಇದ್ದರೆ ಸಾಕು, 4 ಮೊಟ್ಟೆ ಇದ್ದರೆ ಸಾಕು, ಒಂದು 2 ಮೊಟ್ಟೆನ ನೀವು ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಇನ್ನು ನೀವು ದೊಡ್ಡವ್ರಿಗೆ ಏನಾದರೂ ಮಾಡ್ಕೊಳ್ಳೋ ಹಾಗಿದ್ದರೆ ಇದಕ್ಕೆ ನೀವು ಇನ್ನು ಮೆಣಸು ಪುಡಿ ಮತ್ತು ಪೆಪ್ಪರ್ ಪೌಡರ್ ಅದು ಮತ್ತು ಧನಿಯಾ ಪೌಡರು ಇದನ್ನೆಲ್ಲ ಕೂಡ ನೀವು ಹಾಕ್ಕೊಂಡು ಮಾಡಿದ್ರೆ ಇನ್ನೂ ಟೇಸ್ಟ್ ಅದ್ಭುತವಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ನಾನಿಲ್ಲಿ ನನ್ನ ಮಗನಿಗೆ ಮಾಡೋದಕ್ಕೋಸ್ಕರ ನಾನು ಅಷ್ಟೊಂದು ಏನೇನೋ ಮಸಾಲೆಗಳನ್ನ ಹಾಕಿದ್ದೀರನೇ ನಾನು ಮಾಡ್ತಾಯಿದ್ದೀನಿ. ನೀವೇನಾದರೂ ದೊಡ್ಡವ್ರಿಗೆ ಮಾಡಿಕೊಡ್ತೀರಾ ಅಂದರೆ ನೀವು ಅದನ್ನೆಲ್ಲ ಹಾಕಿ ಮಸಾಲೆ ಎಲ್ಲ ಹಾಕಿಬಿಟ್ಟು ಮಾಡಿದ್ರೆ ಅವರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ನಿಮಗೆ ಆನಿಯನ್ ಏನಾದರೂ ಜಾಸ್ತಿ ಇಷ್ಟ ಅಂತಂದರೆ ಇನ್ನೂ 2 ನೀವು ಸಣ್ಣದಾಗಿ ಹೆಚ್ಚಿಟ್ಕೋಬೋದು ಅಂತಲೇ ಹೇಳ್ಬೋದು. ಈಗ ನಾನು ತವ ಮೇಲೆ ಇನ್ನೊಂದು ಆಮ್ಲೆಟ್ನ ಹಾಕ್ಕೊಂಡು ಅಂದರೆ ಮೊಟ್ಟೆ ಮಿಶ್ರಣನ ಹಾಕ್ಕೊಂಡು ಇನ್ನೂ ಒಂದು ಬ್ರೆಡ್ನ ಹಾಕ್ಕೊಂಡು ಅದನ್ನು ಕ್ಲೀನಾಗಿ ಫ್ರೈ ಆಗೋ ತನಕ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಯಾವತ್ತಿದ್ರೂ ಆಮ್ಲೆಟು ಬ್ರೆಡ್ ಏನಾದರೂ ಮಾಡೋವಾಗ ಜಾಸ್ತಿ ಹೈ
ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗನೆ ಸೀದೋಗ್ಬಿಡುತ್ತೆ. ಅದಕ್ಕೋಸ್ಕರನೇ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ನಿಮಗೆ ನಾರ್ಮಲ್ ಯಾವ ರೀತಿ ಬೇಕಾಗಬೇಕೋ ಆ ರೀತಿ ನಿಮಗೆ ಬೇಕಾಗುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಟೇಸ್ಟಿಯಾಗಿತ್ತು. ಅದರಲ್ಲಿ ನಮ್ಮ ಮನೆಯವರು ಕೂಡ ನಮ್ಮ ಜೊತೆ ಶೇರ್ ಆಗಿ ತಿಂದಿದ್ದಾರೆ ಅಂತಲೇ ಹೇಳ್ಬೋದು. ನೀವು ಕೂಡ ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ, ಅವರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ಬೋದು. ನಿಮಗೆ ಬ್ರೇಕ್ಫಾಸ್ಟ್ಗಾಗಿದ್ರಿ ಇಲ್ಲ ಮಕ್ಕಳಿಗೆ ಯಾವಾಗಾದರೂ ಏನಾದರೂ ಹಶ್ವಾದಾಗ ಏನಪ್ಪ ಮಾಡೋದು ಅಂತ ಅನ್ನುವಾಗ ಕೂಡ ನೀವು ಈ ಒಂದು ರೆಸಿಪಿನ ಮಾಡಿಕೊಡ್ಬೋದು. ಸೊ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದನ್ನು ಕೂಡ ಮರಿಬೇಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಸಬ್ಸ್ಕ್ರೈಬಿಂದ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಿದ್ದೀನಿ. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.